ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ಯಾವನ್ನ ಸೊಸೆ ಅಂತ ಒಪ್ಕೊಳ್ಳೋದಕ್ಕೆ ಈ ಧರ್ಮಯ್ಯ ತಯಾರಿಲ್ಲ. ನಾನು ಅವಳಿಗೆ ತಾಳಿ ಕಟ್ಟಿದ್ದೀನಲ್ಲ, ತಾಳಿ ಕಟ್ಟಿದ್ಮೇಲೆ ಅವಳು ನನ್ನ ಹೆಂಡತಿ ಅಂತೆ. ಹರಿಪ್ರಸಾದ್ನ ಹೆಂಡತಿ, ಕಾಡುಮಲ್ಗೆ ಎಸ್ಟೇಟ್ ಯಜಮಾನ ಧರ್ಮಯ್ಯನ 2ನೇ ಸೊಸೆ ಅಂತೆ. ಹುಚ್ಚಬಾಯಿ, ನಿನ್ನ ಏನ್ ಮಾಡ್ತಾ ಕಬಡ್ಡಿ 62 ಹೆಂಗೆ ಕಬಡ್ಡಿ 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 ಕಬಡ್ಡಿ. ಏನೋ ಕಣ್ಣು ಕಟ್ ಮಾಡಿ ನಿನ್ನಿಂದ ತಾಳಿ ಕಟ್ಸ್ಕೊಂಡಿದ್ದಾರೆ. ನಿನ್ಗೇನ ಬುದ್ಧಿ ಇಲ್ಲ, ತಾಳಿ ಕಟ್ಬಿಟ್ಟೆ. ಹಾಗಂದ್ ಮಾತ್ರಕ್ಕೆ ಆ ಬಿಕ್ಕನಾಸಿಗೆ ನಾನು ಸೊಸೆ ಆಗೋ ಯೋಗ್ಯತೆ ಬರಲ್ಲ. ಹಾಗಾದ್ರೆ ನಿನ್ ಸೊಸೆ ಆಗೋ ಯೋಗ್ಯತೆ ಏನು? 10 ಜನರ ಮುಂದೆ ನಾನೇ ನಿನ್ನ ಕೈಯಿಂದ ತಾಳಿ ಕಟ್ಸಿದ್ರೆ ಅದು ಮದುವೆ, ಅವಳು ನನ್ನ ಸೊಸೆ. ನಿನ್ ಮತ್ತೆ ನಿಜ ಆಯ್ತಲ್ಲಪ್ಪ. 10 ಜನನೂ ಇದ್ರು, ನೀನು ಇದ್ದೆ. ನಾನು ತಾಳಿ ಕಟ್ತೆ, ಅದು ದೇವ್ರೆದ್ರು. ನಿನಗೆ ಅರ್ಥ ಆಗಲ್ಲ, ಅರ್ಥ ಆಗಲ್ಲ ನಿನಗೆ. ಅರ್ಥ ಮಾಡಿಸು. ಮತ್ತೆ ಎಲ್ಲರೂ ಸೇರಿ ನಿನಗೆ ಮೋಸ ಮಾಡಿದ್ದಾರೆ. ನೀನ್ ಹೆಂಡತಿ ಅಂದ್ಕೊಂಡಿದ್ದೆಲ್ಲ, ಎಲ್ಲೋ ಬಿಟ್ಟು ಬಂದಿದ್ದೆಲ್ಲ. ಅವನಿಗೆ ವಾರಸುದಾರ ಈ ನಿಮ್ಮಪ್ಪ. ಒಂದೊಂದೇ ಒಂದು ನಾನೇ ಕಲ್ಪನಾ ಗಂಡ, 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 ನಾನೇ ಕಲ್ಪನಾ, ಒಂದೊಂದೇ ಒಂದು ನಾನೇ ಕಲ್ಪನಾ ಗಂಡ, ಒಂದೊಂದೇ ಒಂದು ನಾನೇ ಕಲ್ಪನಾ ಗಂಡ. ಮೂರ್ಖ! ಅಪ್ಪ ವಾರಸ್ದಾರ ಆಗಿರುವಾಗ ಮಗ ಹೇಗೋ ಗಂಡ ಆಗ್ತಾನೆ. ಒಂದೇ ಆ ಹುಡುಗಿಗೆ ನಿನ್ನ ಅಪ್ಪನೇ ವಾರಸ್ದಾರ. ಮತ್ತೆ ನಾನ್ ಕಟ್ಟಿ ತಾಳಿ ಹೌದಾ? ಹಾಗಾದ್ರೆ ಈಗಲೇ ಹೋಗಿ ಅಮ್ಮನ ಹತ್ರ ನಿನ್ ಸ್ವಂತ ಸೊತ್ತಿನ ಬಗ್ಗೆ ಹೇಳ್ತೀನಿ. ಕಲ್ಪನನ್ ಬಗ್ಗೆ ಅಮ್ಮ ಏನ್ ಹೇಳ್ತಾಳೋ ಹಾಗೆ ಆಗ್ಲಿ. ಅಮ್ಮಂಗೆ ನಿನ್ನ ಅಪ್ಪನ ಮತ್ತೆ ಬೆಲೆ ಇಲ್ಲ. ಇಲ್ಲ ನೋಡು. ಓದಿದ್ಯಾ? ಓದಿ, ಎಷ್ಟು ಓದಿದ್ಯಾ? ಓದಿ. ಎಲ್ಲ ಹಿಂಗ್ ನಿಂತ್ಕೊಂಡ್ಬಿಟ್ರಲ್ಲಪ್ಪ, ಏನಾದ್ರು ಹೇಳ್ರಿ. ನಾಗು ನಿನ್ನ ಹೆಂಡತಿ ಇದ್ದಾಳಲ್ಲಪ್ಪ, ಮೈ ಮೇಲೆ ಯಾರು ಬಂದ್ರ ಅಂತ ಆಡಿರ ಏನಾರ ಹೊಳಿತದ. ಆಕೆ ಖಾಲಿ ಬಿಡಿಸ್ಕೊಂಡಲ್ಲ ಅವನ ಮುಂದೆ. ಬೇಡ ಕಳಪ್ಪ, ಮತ್ತ ಅವ್ವ ಮುನಿಸ್ಕೊಂಡ್ರೆ ನಿನ್ಗೂ ಕಷ್ಟ ಆಗತ್ತೆ. ತಪ್ಪಾತವ ಯಮುನವ್ವ, ಏನಾದ್ರೂ ಹೊಳದ್ರು ನೀನು ಹೇಳವ. ಯಾಕೆ ನಿಂಗೆ ಈಗ ಬುದ್ಧಿ ಚುರುಕಾಯ್ತಾ? ತಮಾಷೆ ಮಾಡಬೇಡ ಮಂಜಿ, ಗಂಭೀರವಾಗಿ ಮಾತಾಡು. ನಾಳೆ ಮುಕ್ತೇಶ್ವರ ಮನೆಯಲ್ಲಿ ಪಂಚಾಯತಿ ಮುಂದೆ ಹೇಗ್ ನಿಂತ್ಕೊಳ್ಳೋದು ಅಂತ. ಪಂಚಾಯತಿಲಿ ಏನ್ ಎದ್ ನಿಂತ್ಕೊಳ್ಳೋದು? ಈಗ ಒಂದ್ಸತಿ ಎದ್ ನಿಂತ್ ನೋಡು, ನಿಂತ್ಕೊಳಕ್ ಆಗತ್ತಾ ನಿಂಗೆ?
ಅದು ಬಿಡ, ಪಂಚಾಯತಿ ಮುಂದೆ ಹೇಗೆ ನಿಂತ್ಕೊಳ್ಳೋದು ಅದು ಹೇಳು. ಧರ್ಮಯ್ಯ ಈಗ ಅಂದ ಅಂತ ಹೇಳೋದು ಅಷ್ಟೇ, ನಾವೇನ್ ಮಾಡಕ್ಕಾಗ್ತದೆ? ಈಗಂದ ಅಂತ ಹೇಳ್ಬಿಟ್ರೆ ಬಿಟ್ಬಿಡ್ತಾರ, ಬಟ್ಟೆ ಬಿಚ್ಚು ಹೊಡಿತಾರೆ. ಏ ಗಪ್ಪಿರೋ ಮಾರೆ. ಕೆಂಪಣ್ಣ, ಮುಕ್ತೇಶ್ವರರ ಪಂಚಾಯತಿಗೆ ಒಂದು ಪಾಯಿಂಟ್ ಅದ. ಧರ್ಮಯ್ಯಗ ಒಬ್ಳು ಹೆಣ್ಮಗಳಿದಾಳ ಅಂತ ಮುಕ್ತೇಶ್ವರರಿಗೆ ತಲೆಯೊಳಗೆ ಬಿಟ್ರೆ ಅವರ ವಕ್ರ ದೃಷ್ಟಿ ನಮ್ಮ ಮ್ಯಾಲಿಂದ ಅವನ ಮೇಲೆ ಬೀಳ್ತದ. ಇದು ನಿಜ ಬಿಡು ನಗಣ. ಹಿಂಗೆ ಹೇಳ್ಬಿಡೋಣ, ಧರ್ಮಯ್ಯನ್ಗೆ ಒಬ್ಬ ಮಗಳಿದ್ದಾಳೆ, ಅವಳನ್ನೇ ಕರ್ಕೊಂಡು ಬಂದು ದೇವ್ರ ಅಕ್ಕೆ ತೀರ್ಸ್ಬಿಡೋಣ ಅಂತ ಹೇಳೋಣ. ಏ ಕೆಂಪಣ್ಣ, ನಾಚಿಕೆ ಆಗಲ್ಲ ನಿಮ್ಗೆ? ಅದು ಓದ್ತಿರೋ ಹುಡುಗಿ, ಅವಳನ್ನ ತಂದು ಹರಕೆ ತೀರ್ಸ್ಕೊತೀರಾ? ಅಜ್ಜಕ್ಕ, ದೇವರಿಗೆ ಓದಿರೋ ಹುಡುಗಿ ಅಂತ ಭೇದ ಇರೋದಿಲ್ಲ. ಮುಚ್ಚ ಬಾಯ್. ಹೆಣ್ಮಕ್ಳ ವಿಷಯ ಅಂದ್ರೆ ಕೇವಲ ಆಗೋಯ್ತಲ್ಲ ನಿನ್ಗೆ? ಏ ಮಂಜೆ ಸುಮ್ಮನೆ ನೀನ್ ಮಾತಾಡ್ಬೇಡ, ನೀನು ಸುಮ್ನೆ ಕೂತ್ಕೋ. ಗಂಡ ಏನ್ ಕೆಟ್ಟ ಕೆಲಸ ಮಾಡಿದ್ರು ಪರವಾಗಿಲ್ಲ, ಅವ್ನ ಪರ್ಸಲ್ ದುಡ್ಡಿರ್ಬೇಕಲ್ಲ ನಿಂಗೆ? ಏಯ್, ಮನೆ ಹೆಣ್ಮಕ್ಳಿಗೆ ಮಾರ್ಕೊಂಡ್ರು ಪರವಾಗಿಲ್ಲ ನಿಂಗೆ ಅಲ್ವಾ? ಅಲ್ಲಮ್ಮ, ಧರ್ಮಯ್ಯನಿಂದನೇ ಅಲ್ವಾ ತಪ್ಪಾಗಿರೋದು? ಕೆಂಪಣ್ಣ, ಮಾತಾಡ್ಬೇಡಿ ನೀವು. ಊರಿನ ಹಿರಿಯರು ನೀವು, ಮರ್ಯಾದೆ ಉಳಿಸ್ಕೊಳ್ಳಿ. ಬಲಿ ಬಲಿ ಅಂತ ಯಾಕ ಮಾತಾಡ್ತಿ ಮಂಜಿ? ದೇವ್ರ ಸೇವೆನ ಅಷ್ಟು ಕೇವಲವಾಗಿ ಮಾತಾಡ್ಬಾರ್ದು ಮಂಜಿ. ಮುಚ್ಚ ಬೇ, ಸುಮ್ಮನೆ ನಿಂತ ಮಾತಾಡ್ಬಾರ್ದು. ಐ ಕಾಳಪ್ಪ, ಏನು ಮಾತಾಡ್ಬಾರ್ದು. ಕೆಂಪಣ್ಣವ್ರೆ, ನೀವು ಅಷ್ಟೇ ಏನು ಮಾತಾಡ್ಬಾರ್ದು. ಎಲ್ಲ ನನ್ನ ಮಗಳೇ, ನಾಳೆ ಪಂಚಾಯತಿನಲ್ಲಿ ಅದೇನು ಹೇಳ್ತಾಳ ಹೇಳಿ, ಇವಳೇ ಮಾತಾಡ್ತಾಳೆ. ಎಲ್ಲ ಇವಳೇ ಮಾತಾಡಿ ಮಂಜಕ್ಕ, ಈಗ ಉಳಿದಿರೋದು ಏನೂ ಇಲ್ಲವಾ? ನಾನು ಹೇಳದ್ನಲ್ಲ, ಅದೇ ಪಾಯಿಂಟು. ಧರ್ಮಯ್ಯನ ಮಗಳು ತಪ್ಪಾಗಿರೋದು ನಮ್ಮಿಂದವಾ? ಈ ಮನೆ ಹುಡುಗಿ ಓಡೋಗಿರೋದು. ಸತ್ಯ, ಅವಳಾದ್ರೂ ಚೆನ್ನಾಗಿರ್ಲಿ ಅಂತ ಹಾರೈಸಿ. ನಿಮ್ಮನೆ ಮಗಳು ಕಲ್ಪಿ ಚೆನ್ನಾಗಿರ್ಬೇಕಂದ್ರೆ ಧರ್ಮಯ್ಯನ ಮಗಳು ಸುದ್ದಿ ಹೇಳಲೇಬೇಕು. ಹೌದಾ? ನಾಳೆನೇ ಹೊರಡ್ಬೇಕಾ? ನಾಳೆನೇ ಫೋಟೋ ಸೆಷನ್ನಾ? ಇವತ್ತೇ ಹೊರಡ್ಬೇಕಾ? ಸರಿ, ನಾನು ಇವತ್ತೇ ಹೊರಡ್ತೀನಿ. ಅಪ್ಪ, ನಾನು ನಾಳೆನೇ ಬೆಂಗಳೂರು ಹೋಗಬೇಕು. ನಾಳೆನಾ? 15 ದಿನ ರಜೆ ಇದೆ ಅಂದಿದ್ದಲ್ಲ. ರಜೆ ಇದೆ ಅಪ್ಪ, ಆದರೆ ನಾನು ಹೋಗ್ತಿರೋದು ಕಾಲೇಜ್ಗಲ್ಲ, ಮಾಡ್ಲಿಂಗ್ ಮಾಡೋದಕ್ಕೆ. ಮಾಡ್ಲಿಂಗ್ ಅಂದರೆ? ಈ ಟಿವಿ ನ್ಯೂಸ್ ಪೇಪರ್ನಲ್ಲೆಲ್ಲ ಅಡ್ವರ್ಟೈಸ್ಮೆಂಟ್ ಬರುತ್ತಲ್ಲ, ಸೋಪು, ಶ್ಯಾಂಪು, ಫೇಸ್ ಕ್ರೀಮ್ದು, ಅದರಲ್ಲಿ ಹುಡುಗಿರು ಬರ್ತಾರಲ್ಲ, ಅದು. ಗೊತ್ತು ಗೊತ್ತು. ಅಮ್ಮಿ, ಇದರಿಂದ ಏನು ತೊಂದರೆ ಆಗಲ್ಲ ತಾನೇ? ತೊಂದರೆ ಏನೂ ಆಗಲ್ಲಮ್ಮ. ಮಾಡ್ಲಿಂಗ್ ಅಂದರೆ ಎಷ್ಟು ಪಾಪ್ಯುಲರ್ ಫೀಲ್ಡ್ ಗೊತ್ತಾ? ಹಣ ಇದೆ, ಹೆಸರಿದೆ. ಆದರೆ ನನಗೆ ಯಾಕೋ ಅಷ್ಟು ಇಷ್ಟ ಆಗ್ತಿಲ್ಲ ಕಣೆ. ಶುರುವಾಯ್ತು ಮಂಗಳವಾದ್ಯ. ಈ ಮನೇಲಿ ಯಾರೇ ಏನೇ ಉತ್ಸಾಹದಿಂದ ಮಾಡಕ್ ಹೋದ್ರು ಅದಕ್ಕೆ ತಣ್ಣೀರು ಹೆಚ್ಚೋದಕ್ಕೆ ರೆಡಿಯಾಗಿ ನಿಂತಿರ್ತೀಯ, ಕಲ್ ಕಂಬದ ಥರ ಕೈ ಕಟ್ಕೊಂಡು. ನೀನೇನು ಚಿಂತೆ ಮಾಡಬೇಡಮ್ಮ. ಬೆಂಗಳೂರಲ್ಲಿ ಮಾಡ್ಲಿಂಗ್ಗೆ ಹುಡುಗಿರು ನಾ ಮುಂದೆ ತಾ ಮುಂದೆ ಅಂತ ಮುಗಿ ಬೀಳ್ತಾರೆ. ಅಂಥದ್ರಲ್ಲಿ ನನಗೆ ತಾನಾಗೆ ಅವಕಾಶ ಸಿಕ್ಕಿದೆ. ಈ ಕಾಲದಲ್ಲಿ ಹೆಸರು ಮಾಡಬೇಕು, ಹಣ ಮಾಡಬೇಕು. ಏ ರುಕ್ಮಿಣಿ,
ನೀನು ಹಳೆ ಕಾಲದ ಗುಗ್ಗು. ಮಗಳು ನಿಂತರ ಆಗೋದು ಬೇಡ. ಜಾಸ್ತಿ ಕಿವಿ ಕಚ್ಚಬೇಡ. ಅಮ್ಮಂಗಾಗೆಲ್ಲ ಅನ್ಬೇಡಿ ಅಪ್ಪ, ನನಗಿಷ್ಟ ಆಗಲ್ಲ. ಅಮ್ಮಿ, ನೀನು ಹೋದ್ರೆ ವಾಪಸ್ ಬರೋದು ಯಾವಾಗ? 4-5 ದಿನದೊಳಗೆ ಬಂದ್ಬಿಡ್ತೀನಮ್ಮ. ಇವತ್ತಿನ ಶನಿವಾರ ಅಲ್ವಾ, ಬುಧವಾರ ಗುರುವಾರದೊಳಗೆ ಬಂದ್ಬಿಡ್ತೀನಿ. ನೀನು ಬಟ್ಟೆ ಬರೆಲ್ಲ ಪ್ಯಾಕ್ ಮಾಡು. ಡ್ರೈವರ್ಗೆ ಹೇಳ್ತೀನಿ, ಹಾಸನ ತನಕ ಬಿಡ್ತಾನೆ. ಅಲ್ಲಿಂದ ಬೆಂಗಳೂರಿಗೆ ಬಸ್ಸಿಗೆ ಹೋಗು. ಥ್ಯಾಂಕ್ಸ್ ಅಪ್ಪ. ಒಳ್ಳೆ ಕೆಲಸಕ್ಕೆ ಅಡ್ಡಪಾಯಿ ಹಾಕಬೇಡ ಯಾವಾಗಲೂ. ನಿಮ್ಮ ಮಕ್ಕಳಕ್ಕೆ ದಾರಿನ ಅವರು ಹಿಡಿದೇ ಇರಲಿ ಅಂತ. ದೊಡ್ಡ ಮಗ ಹಿಡಿದಾಯ್ತು, 2ನೇ ಮಗಂಗೆ ಬುದ್ಧಿ ನೆಟ್ಗಿಲ್ಲ, ಅವನು ಜೀವನ ರಂಪ ಮಾಡ್ಕೊಂಡ್ಬಿಟ್ಟ. ಮಗಳಾದ್ರೂ ನೆಟ್ಗಿರ್ಲಿ. ಅಮ್ಮ, ನೀನ್ ನನ್ನನ್ನು ಯಾಕೆ ಸೊಸೆ ಅಂತ ಒಪ್ಕೊಳ್ಳಲ್ಲ? ಅದಕ್ಕೆಲ್ಲ ಕಾರಣ ನಾನು ಹೇಳೋಕ್ಕಾಗಲ್ಲ. ನೀನು ನಮ್ಮನೆ ವಾತಾವರಣದಲ್ಲಿ ಬೆಳೆದಿದ್ರೆ ನಿನಗೂ ಅರ್ಥ ಆಗಿರೋದು. ಕಲ್ಪನಾ, ನಾನು ನಿಂಗೆ ಹೇಳಿಲ್ವಾ, ಕತ್ಲಲ್ಲಿ ತಾಳಿ ಕಟ್ಟಿಸ್ಕೊಳ್ಳೋದು ಮದುವೆ ಅನ್ನಿಸ್ಕೊಳ್ಳಲ್ಲ. 4-6 ಜನದ ಮುಂದೆ ಅವ್ರನ್ನ ಸಾಕ್ಷಿಯಾಗಿ ಇಟ್ಕೊಂಡು ಮದುವೆ ಮಾಡ್ಕೊಂಡ್ರೆ ಅದು ಮದುವೆ. ಆಗ ಅತ್ತೆ ನಿನ್ನನ್ನು ಸೊಸೆ ಅಂತ ಒಪ್ಕೊಳ್ತಾರೆ ಅಲ್ವಾ ಅತ್ತೆ? ಈ ವಿಚಾರ ಆಮೇಲೆ. ನೀನು ಹೇಳಿದ ಮಾತು ಅಷ್ಟು ಸುಲಭ ಅಲ್ಲ. ಇದಕ್ಕಿಂತಲೂ ದೊಡ್ಡ ಸಮಸ್ಯೆ ನಿನಗೆ ಕಣ್ಣು ಕಾಣ್ತಾ ಇಲ್ವಾ? ಇವನೆಲ್ಲ ಹಾಳಾಗೋದ ಚಿತ್ರಕ್ಕ? ಯಾವ ಪಾತಾಳಕ್ಕೆ ಸೇರ್ಕೊಂಡ? ಯಾಕೆ ಕಲ್ಪನಾ? ಹೊಟ್ಟೆ ಹಶ್ವ ಚಿತ್ರಕ್ಕ. ಆಗಾಗ ಏನಾದ್ರೂ ತಿಂದ ಅಭ್ಯಾಸ ನಂಗೆ. ಸಂಜೆಯಿಂದ ಏನು ತಿಂದಿಲ್ಲ ನಾನು. ಅತ್ತೆ, ಇವಳ್ದು ಹೆಬ್ಬಾವಿನ ಹೊಟ್ಟೆ. ಹಶು ಶುರು ಆಯಿತು ಅಂದರೆ ಸಾಕು, ಮನುಷ್ಯರನ್ನೇ ನುಂಗೋ ಥರ ಆಡ್ತಾಳೆ. 5 ನಿಮಿಷ ತಡ್ಕೋ, ಹರಿಯೇನ ತಗೊಂಬರ್ತಾನೆ. ಚಿತ್ರ, ಎಷ್ಟು ದಿನ ಅಂತ ಇವಳನ್ನ ಇಟ್ಕೊಂಡು ಕಾಪಾಡೋಕೆ ಸಾಧ್ಯ ಹೇಳು? ಮನೆ ಯಜಮಾನ ಗೊತ್ತಾದ್ರೆ ಈ ಕತ್ಲೆ ಕೊನೆಗೂ ಬೆಂಕಿ ಹಾಕ್ತಾನೆ. ಇಬ್ಬರು ಸುಟ್ಟು ಬೂದಿ ಹಾಕ್ತೀರಾ? ಅತ್ತೆ, ನೀವು ಬಾಯಿ ಬಿಡ್ಬಿಡಿ, ಮುಂದಿಂದು ದೇವ್ರಿಚ್ಛೆ. ಚಿತ್ರ, ಸದ್ಯಕ್ಕೀಗ ಇವಳನ್ನ ನೀನೇ ಕಾಪಾಡಬೇಕು. ನಮ್ಮ ಮನೆಗೀಗ ದರಿದ್ರ ಕಾಲ. ಆಮೇಲೆ ಸೊಸೆನ ಹುರಿದು ಮುಕ್ಕೋ ಥರ ಆದ್ರೆ ಯಾವ ದೇವರು ಕಾಪಾಡ್ತಾರೆ ಹೇಳು? ಹರ ಕೊಲ್ಲಲ್ ಪರ ಕಾಯುವನೆ. ದೇವರೇ ಮನುಷ್ಯನ ಕೊಲ್ತಾ ಬಂದ್ರೆ ಕಾಯೋರು ಯಾರೇ? ನಿಮ್ಮೂರಿನ ದೇವ್ರು ಜನರನ್ನ ಸಾಯ್ತಾನ? ನಮ್ಮೂರಲ್ಲಿ ಹೀಗೆಲ್ಲ ಇಲ್ಲಪ್ಪ. ನಮ್ಮೂರಿನ ದೇವ್ರು ತುಂಬಾ ಒಳ್ಳೆಯವನು.
ಅಮ್ಮ ಅಮ್ಮ ಕಾಕೊಡ ಏನೋ ಮಗನೇ ಇಷ್ಟೊಂದೆಲ್ಲ ಸೇವೆ. ನೀನು ನನ್ನ ಅಮ್ಮ ಅಲ್ವಾ, ಅದಕ್ಕೆ. ಹೌದಾ? ತಗೋ, ಈ ಕಾಲು ತಗೋ. ಅದಿ ತಿಂಡಿ ತಂದಿದ್ಯಲ್ಲ ಅದನ್ನ ಕೊಡು. ತಿಂಡಿನ ಯಾರಿಗೆ? ಎಲ್ಲಿ? ನಾಟಕ ಆಡ್ಬೇಡ. ನೀನು ಬರುವಾಗಲೇ ನೋಡಿದೆ ಎಲ್ಲಿಟ್ಕೊಂಡು ಬಂದಿದ್ಯಾ ಅನ್ನೋದು ನನಗೆ ಗೊತ್ತು. ಈಗಾಗಲೇ ಕಿರ್ಚಾಟ ಶುರುವಾಗಿದೆ, ಬೇಗ ಕೊಡು. ಅತ್ತೆ ನೋಡಿ ಅಲ್ಲಿ ಇಟ್ಕೊಂಡು ಬಂದಿದ್ದಾನೆ, ತಗೊಳ್ಳಿ. ಹೌದೇನೋ ಹರಿ? ಎಲ್ಲಿ? ಯಾವುದು? ಏನೋ ಹರಿ ಹೀಗೆ ಎತ್ಕೊಂಡ್ ಬಂದಿದ್ಯಾ? ಅಪ್ಪ ಅಲ್ಲಿ ನಿಂತಿದ್ದ, ತಟ್ಟೆಯಲ್ಲಿ ತಂದ್ರೆ ಗೊತ್ತಾಗತ್ತೆ ಅಂತ ಅವರಲ್ಲಿ ತಂದೆ. ಅದೇ ನಿಮ್ಗೆ? ನನಗ ಚಿತ್ರಂಗ ತಗೊಳ್ಳಿ. ಚಿತ್ರ ನಿಂಗ ತಿನ್ನು. ಯಾರು ಯಾರು? ಏಯ್ ನಾಟಕ ಆಡ್ಬೇಡ. ಅತ್ತೆಗೆ ಹರಿಕತೆ ಎಲ್ಲ ಗೊತ್ತಾಗಿದೆ.